ಅಕ್ಕ ಹೋಗ್ಲಿ ಬಿಡೆ, ಇದೆಲ್ಲ ಒಂದು ಪ್ರಾಬ್ಲಮ್ಮಾ? ನೀನೇ ಹೇಳು. ಎಂತ ಗೌರಿ ಹಿಂಗೆ ಹೇಳ್ತಿದ್ದೆ? ಅದೇ ಪ್ರಾಬ್ಲಮ್ ಅಂದಳಿ ಅವರೇ ಹೇಳ್ತಿದ್ರಲ್ಲ. ಅಯ್ಯೋ ಕಾಶಿ ಅವರೇ, ಒಂದೇ ಪ್ರಾಬ್ಲಮ್ ಅಲ್ಲ, ಎರಡೆರಡು ಪ್ರಾಬ್ಲಮ್. ಒಂದು ಶತಾಬ್ದಿ ಆದರೆ ಇನ್ನೊಂದು ಚೆನ್ನೈ ಎಕ್ಸ್ಪ್ರೆಸ್ಸು. ಏನಮ್ಮ ಈ ಸೀನಲ್ಲಿ ನಿನ್ನ ಗಂಡ ಮಾತ್ರ ಇರೋದು, ನನ್ನೇ ಕಳ್ಕೊಂಬರ್ತೀಯಾ? ಮಾವ, ನಿಮ್ಮ ಮಗನಿಗೆ ನಿಮ್ಮಿಂದ ಆಸ್ತಿ ಅಂತಷ್ಟು ಎಷ್ಟು ಬಂದಿದೆಯೋ ನನಗೆ ಗೊತ್ತಿಲ್ಲ, ಆದರೆ ರಕ್ತದಲ್ಲಿರೋ ಆನುವಂಶೀಯತೆ ಜೊತೆಗೆ ಈ ಗೊರ್ಕೆನೂ ಬಂದ್ಬಿಟ್ಟಿದೆ. ಏ ಗಿರಿ, ಏನು ಯಾವತ್ತು ನಾನು ಗೊರ್ಕೆನೇ ಹೊಡೆದಿಲ್ವಾ? ಹೊಸದಾಗಿ ಸೀನ್ ಕ್ರಿಯೇಟ್ ಮಾಡಿಕೊಂಡು. ಅಯ್ಯೋ ರೀ, ಇಷ್ಟು ದಿನ ನಾನು ತಡ್ಕೋತಾ ಇದ್ದೆ, ಆದರೆ ಈಗ ತಡೆಯೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಿರೋದು. ಏನು ಮಾಡೋಕ್ಕಾಗತ್ತೆ, ಎಲ್ಲ ನಿಮ್ಮಪ್ಪನ ಬ್ಲಡ್ಡು. ಗಿರಿ, ಒಂದು ನಿಜ ಹೇಳ್ತೀನಿ ಕೇಳು. ನನಗೆ ಅಪ್ಪನ ಬ್ಲಡ್ಡಿಂದ ಬಂದಿರೋದು ಬರೀ ಅವ್ರು ಯೂಸ್ ಮಾಡೋ ಬೈಗುಳ. ಆ್ಯಕ್ಚುಲಿ ನಂದು ನಮ್ಮ ಮದರ್ ಜೀನ್ಸ್. ಹೇ, ನಿಮ್ಮಮ್ಮ ಜೀನ್ಸ್ ಹಾಕ್ತಿದ್ಲೇನು? ಅಲ್ಲಯ್ಯ, ಅವಳು ಒಂದಿನ ನೈಟಿ ಹಾಕಿದ್ದೆ ನಾನು ನೋಡಲಿಲ್ಲ, ಅಂಥದ್ರಲ್ಲಿ ಜೀನ್ಸಾ? ಶಿವ 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 ಶಿವ. ಓ ಅಪ್ಪ, ಅದು ಮೈ ಮೇಲೆ ಹಾಕೊಳ್ಳೋ ಜೀನ್ಸ್ ಅಲ್ಲ, ಮೈ ಒಳಗಡೆ ಇರೋ ಜೀನ್ಸು. ನಮ್ಮ ತಾಯಿಯಿಂದ ನನಗೆ ಬಂದಿರೋ ವಂಶವಾಹಿ ಅಂತ ಹೇಳಕ್ ಬಂದೆ. ಆದ್ರೆ ಶಿವರೇ, ನಿಮ್ಮಿಬ್ರದ್ದು ಭಯಂಕರ ಒಳ್ಳೆ ಜೋಡಿ ಮಾಡ್ರಿ. ಎಂತಕ್ಕಂದೇಳಿ ಗೊತ್ತಾಯಿಲ್ಲ? ಗಿರ್ಜಮ್ಮ ಎಚ್ಚರ ಇದ್ರೆ ಹರ್ಕೆ, ನೀವು ಮನೆ ಕಟ್ರೆ ಗೊರ್ಕೆ. ಜೀ, ಇಲ್ಲೇನ್ ತಮಾಷೆ ನಡೀತಿದ್ಯಾ? ಜೋಕ್ ಮಾಡ್ತಾ ಇದ್ದೀರಲ್ಲ. ಅಕ್ಕಂಗ್ ಸಮಾಧಾನ ಆಗ್ಲಿ ಅಂತ ಸಮಸ್ಯೆ ದೊಡ್ಡದಾಗಿದ್ರು ಚಿಕ್ಕದಾಗಿದೆ ಅಂತ ಹೇಳಿದ್ರೆ ನೀವು ನೋಡಿದ್ರೆ ನಗ್ತಾ ಇದ್ದೀರಲ್ಲ. ಬೆಳಿಗ್ಗೆಯಿಂದ ಸಂಜೆವರೆಗೂ ದುಡಿಯೋ ಜೀವ ಇದು. ರಾತ್ರಿ ಮಲಗಿದ ತಕ್ಷಣ ಅವಳಿಗೆ ನಿದ್ದೆ ಬರಲ್ಲ. ಯಾಕೆ ಹೇಳಿ? ಎಂತಕ್ಕೆ? ಬೆಳಿಗ್ಗೆ ಆದ್ರೆ ಏನ್ ಅಡ್ಗೆ ಮಾಡ್ಬೇಕು ಅನ್ನೋ ಚಿಂತೆಯಲ್ಲೇ ಮಧ್ಯರಾತ್ರಿ ಆಗೋಗುತ್ತೆ. ಅಂಥದ್ರಲ್ಲಿ ಗೊರ್ಕೆ ಹೊಡೆದ್ರೆ ಅವಳಿಗೆ ಡಿಸ್ಟರ್ಬ್ ಆಗಲ್ವಾ? ಗೊರ್ಕೆ ಹೊಡ್ಕೊಂಡು ಕೂತಿರ್ಲಿಲ್ಲಮ್ಮ, ಗೊರ್ಕೆ ಹೊಡ್ಕೊಂಡು ಮಲಗಿದ್ದಂತೆ ಅಲ್ಲ ನಮ್ಮ ಗಿರಿಜಾ? ಯಜಮಾನ್ರೆ, ನೀವು ಸ್ವಲ್ಪ ಸುಮ್ಮನೆ ಕಣಿ ಮರ್ರ. ಅಲ್ಲ ಗೌರಿ, ಎಲ್ರ ಮುಂದೆ ನನಗೆ ಎದುರಾಡ್ದಿಯಲ್ಲ, ಇದು ಡಿಸ್ಟರ್ಬೆನ್ಸ್ ಅಲ್ದ? ನೀವು ಹೆಣ್ಮಕ್ಳೆಲ್ಲ ಇಷ್ಟೇ, ಎಲ್ಲ ನೀವು ಹೇಳ್ದಂಗೆ ಆಯ್ತು. ಗಂಡ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ದುಡ್ದು ಸುಸ್ತಾ ಇರ್ತ, ಮನಿ ಕಂಡ್ರು ಕೂಡ ಆಬ್ವಿಯಸ್ಲಿ ಗೊರ್ಕಿ ಬದತಪ್ಪ. ಕುಡ್ಕೊಂಡು ಬಂದು ಹೆಂಡ್ತಿಗೆ ಹೊಡೋಕ್ಕಿಂತ ದುಡ್ಕೊಂಡು ಬಂದು ಗೊರ್ಕಿ ಹೊಡೆದೇ ಬೆಸ್ಟ್. ಅಂದ್ರೆ ನೀವು ಗೊರ್ಕೆ ಹೊಡೆಯೋದ್ ಬಿಟ್ರೆ ಕುಡ್ಕೊಂಬಂದು ಹೊಡಿತೀನಿ ಅಂತ ಧಮ್ಕಿ ಹಾಕ್ತಿದ್ದೀರಾ? ಏನ್ರಿ ಮಾಡ್ತೀರಾ? ಏನ್ರಿ ಮಾಡಕ್ಕಾಗುತ್ತೆ ನಿಮ್ ಕೈಯಲ್ಲಿ? ನಾವು ಹೆಣ್ಮಕ್ಳು ಸುಮ್ನೆ ಇರೋದಕ್ಕೆ ಅಟ್ಲೀಸ್ಟ್ ಬಂದು ಗೊರ್ಕೆನಾದ್ರೂ ಹೊಡಿತಾ ಇದ್ದೀರಾ. ಇಲ್ಲಾಂದ್ರೆ ಇಲ್ಲ ಅಂದ್ರೆ ನಿಮ್ ಗೊರ್ಕೆ ನಮ್ ಕೈಲಿ ಪೊರ್ಕೆ. ಎಂತಂದೆ? ನನಗೆ ಪೊರ್ಕೆಲ್ ಹೊಡಿತೆ ಅಂದಳಿ ಧಮ್ಕಿ ಹಾಕ್ತ್ಯಾ? IPC ಸೆಕ್ಷನ್ 506, 2 ವರ್ಷ ಜೈಲ್ ಅಷ್ಟೇ. ಏನ್ರಿ ನಿಮಗ್ ಮಾತ್ರ ಸೆಕ್ಷನ್ ಗೊತ್ತಿರದ? ನಿಮ್ಮನ್ ಮದ್ವೆ ಆಗಿ ಇಷ್ಟು ವರ್ಷ ಆಯ್ತು, ನಿಮಗಿಂತ ಬೇಜನ್ ಸೆಕ್ಷನ್ಗಳು ನನಗೂ ಗೊತ್ತು. ಏನ್ ಸೆಕ್ಷನ್ ಗೊತ್ತೈತೆ ಹೇಳ್ಕಂಬ. ನಿಮ್ ಮೇಲೆ ಡೌರಿ ಕೇಸ್ ಹಾಕ್ತೀನಿ. ಗೌರಿ, ನನ್ನ ಮೇಲೆ ಡೋರಿ? ಅಷ್ಟೇ ಅಲ್ಲ, ನನ್ನನ್ನ ಹೋಗೆಲೆ ಬಾರೆಲೆ ಅಂದ್ರಿ ಅಂತ ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕ್ತೀನಿ. ನೀವು ಅಳಸೆ ಸ್ವಲ್ಪ ಸುಮ್ಮನೆ ಇರ್ತೀರಾ? ನಾನು ನಿಲ್ಸಿ ಅಂತ ಹೇಳಿದ್ನಲ್ಲ ಗಿರಿ. ನಾವು ಸುಮ್ಮನದು. ಈ ಥರ ಜಗಳ ಆಡೋದು ಇಟ್ಸ್ ರಾಂಗ್. ಕಮಾನ್, ಸೆಕೆಂಡ್ಸ್. ಗುಡ್, ವೆರಿ ಗುಡ್, ವೆರಿ ಗುಡ್. ಹಗ್ ಈಚ್ ಅದರ್. ಎಂತ ಶಿವರ ಹಿಂಗೆ ಹೇಳ್ತಿದ್ರಿ? ಎಲ್ಲರಿದ್ರಿಗೆ ನಾಚಿಕೆ ಮಾಡ್ರಿ. ಗೌರಿ ಬಾ ಮನೆಗೆ. ಓಕೆ, ನಮಗೆ ಆಫೀಸ್ಗೆ ಟೈಮ್ ಆಯಿತು, ನಾವಿನ್ನ ಬರ್ತೀವಿ. ರೇ, ಸುಮ್ಮನೆ ಹೊರಟ್ಬಿಟ್ರಲ್ಲ. ಇನ್ನೇನು ಮಾಡಬೇಕು? ನಡ್ಕೊಂಡು ಹೋಗ್ಬೇಕಾದ್ರು ವರ್ಕ್ ಹೊಡ್ಕೊಂಡು ಹೋಗ್ಲಾ? ನೀನು ಒಳ್ಳೆ ಬಾಯ್. ಅಲ್ಲ ರೇ ರೇ ರೇ, ಏನಮ್ಮ ಗಿರಿಜಾ, ಈ ಗೊರಕೆಗೆ ಯಾವ ಪರಿಹಾರ ಸಿಗುತ್ತೋ ಅಂತ ಯೋಚನೆ ಮಾಡ್ತಿದ್ಯಾ? ಇಲ್ಲ ಮಾವ, ನಾನು ಬೇರೆನೇ ಯೋಚನೆ ಮಾಡ್ತಿದ್ದೀನಿ. ಎಂತ ಯೋಚನೆ ಮಾಡ್ತಿದ್ರಿ? ಎಂತ ಅಂತ ನನಗೂ ಗೊತ್ತಿಲ್ಲ, ಗೊತ್ತಾದ್ಮೇಲೆ ಹೇಳ್ತೀನಿ.
ಬಿಲ್ ರೇಸ್ ಆಗಿದೆ, ಡೆಲಿವರಿಗೆ ನಾನು ಫಾಲೋ ಅಪ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಬಾಸ್ಕೆ ಎದಳ ಮೇಲೆ ಶೋಪ್ನೆ ಅವನ್ನ ಹೇಳಿಸ್ಬಿಡಪ್ಪ. ರಾತ್ರಿ ಎಲ್ಲ ಆನ್ಲೈನ್ಗಳಲ್ಲಿ ಗೇಮ್ಗಳಾಡಿ ಸೋತು ಸುಣ್ಣವಾಗಿ ನೆಮ್ಮದಿಯಾಗಿ ಸಣ್ಣದಾಗಿ ಗೊರಕೆ ಹೊಡಿತಾ ಮಲ್ಕೊಂಡ್ರೆ ಜೀವಗಳದು. ಹೇಳಿಸ್ಬೇಡ. ಇವನಿಗಿನ್ನೂ ಜೂಜ್ ಹುಚ್ಚು ಬಿಟ್ಟಿಲ್ವಾ? ಅದೇನು ಹೇಳ್ತಾರಲ್ಲ ಶಿವು, ಮದುವೆ ಆಗೋರ್ಗೂ ಹುಚ್ಚು ಬಿಡಲ್ಲ, ಹುಚ್ಚು ಬಿಡೋರ್ಗೂ ಮದುವೆ ಆಗಲ್ಲ ಅಂತ. ಆದ್ರೆ ಇವನು ಮದುವೆ ಆಗಿದೆಯಲ್ಲ ಸರ್. ಇವನ ವೈಫ್ ಹೆಸರು ರಮ್ಯಾ ತಾನೆ? ರಮ್ಯನ್ ಹುಚ್ಚು ಬಿಟ್ಟಿರ್ಬೋದು, ಆದ್ರೆ ಜೂಜಿನ ಹುಚ್ಚು ಬಿಟ್ಟಿಲ್ವಲ್ಲ. ಇವ್ರೊಬ್ರೇ ಅಲ್ಲ ಸರ್, ಜೂಜಿಂದ ಭಾರಿ ದುಡ್ದು ಬಿಡ್ತೀನಿ ಅಂದವ್ರ ಕತೆ ಎಲ್ಲ ಇಷ್ಟೇ. ಬಟ್ ಈ ಕೊರ್ಕೆ ಸೌಂಡ್ ಮಾತ್ರ ಕೇಳಕ್ಕಾಗಲ್ಲ. ಎಲ್ಲ ಸರಿ, ಸಡನ್ ಆಗಿ ಡೀಲಿಂಗ್ ರಾಜ್ ಬಂದ್ಬಿಟ್ರೆ ಬಂದ್ರೆ ಇನ್ನೇನು ಮಾಡ್ತಾನಪ್ಪ? ತಲೆಗಳ ಸವರ್ಬಿಟ್ಟು ಜೋಲಲ್ಲಿ ಆಗ್ಬಿಟ್ಟು ಹೋಯ್ತಾನೆ. ಇಂಥ ಬಕೆಟ್ಗಳೇ ಆಫೀಸ್ಗಳಲ್ಲಿ ರಾಜುಗಳ ಥರ ಬದುಕು ನಡೆಸೋದು. ಆದರೆ ನಾವು ಬರೀ ಕೆಲಸಗಳು ಮಾಡ್ತೀವಲ್ಲ, ಅದಕ್ಕೆ ಹಿಂಗೆ ಅಲ್ಲ. ನೋಡಲ್ಲಿ ಗೋರ್ಕೆಗಳು ಹೆಂಗೆ ಹೊಡಿತಾವನೆ ಅಂತ. ಸರ್ವೆ ಪ್ರಕಾರ ಗಂಡು ಮಕ್ಳೇ ಜಾಸ್ತಿ ಗೊರಕೆ ಹೊಡಿಯೋದಂತೆ. ಅಲ್ಲ ಶಿವ ಸರ್, ಗಂಡು ಮಕ್ಳೇ ಯಾಕೆ ಜಾಸ್ತಿ ಗೊರಕೆ ಹೊಡಿಬೇಕು? ನಿಮ್ಗೇನಾದ್ರೂ ಗೊತ್ತಾ? ಅಲ್ಲ, ಗೊರಕೆ ಹೊಡಿತಾರೆ ಅಂತ ಗೊತ್ತು, ಆದರೆ ಯಾಕೆ ಗೊರಕೆ ಹೊಡಿತಾರೆ ಅಂತ ನನಗೂ ಗೊತ್ತಿಲ್ಲ. ಬೇಸಿಕಲಿ ನಾನು ಗೊರಕೆ ಹೊಡಿಯಲ್ವಲ್ಲ, ಆದರೂ ನನ್ನ ಹೆಂಡತಿ ನೀವು ಗೊರಕೆ ಹೊಡಿತೀರಾ ಅಂತ ಆವಾಗವಾಗ ಹೇಳ್ತಿರ್ತಾಳೆ. ಹಾಗಾದ್ರೆ ನೀನು ಡೇಂಜರ್ ಝೋನ್ನಲ್ಲಿ ಇದೆಯಾ ಶಿವು? ಹುಷಾರಾಗಿರ್ಬೇಕಪ್ಪ. ಯಾಕೆ ಸರ್, ಯಾಕೆ ಹೀಗೆ ಹೇಳ್ತಿದ್ದೀರಾ? ಒಂದು ಸಣ್ಣ ಗೊರಕೆಯಿಂದ ಡೈವೋರ್ಸ್ಗಳೇ ಆಗ್ಬಿಟ್ಟಿದೆ. ಹೌದು ಶಿವ ಸರ್, ನನ್ನ ಫ್ರೆಂಡ್ ಒಬ್ಳು ಅವ್ರ ಗಂಡ ಜಾಸ್ತಿ ಗೊರಕೆ ಹೊಡಿತಾ ಇದ್ದ ಅಂತ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ಲು. ಕೋರ್ಟ್ ಅದನ್ನ ಒಪ್ಕೊಂಡು ಡಿವೋರ್ಸ್ ಕೊಡ್ತು. ಶೋಪ್ನೆ, ನಮ್ಮ ಜನಗಳ ಬಗ್ಗೆ ನಿಂಗೆ ಇನ್ನೂ ಗೊತ್ತಿಲ್ಲಪ್ಪ. ನಮ್ಮ ಜನಗಳು ಕೊಲೆ ಕೇಸ್ಗಳನ್ನ ಬೇಕಾದ್ರೆ ಈಸಿಯಾಗಿ ಒಪ್ಕೊಬಿಡ್ತಾರಪ್ಪ. ಆದ್ರೆ ಬಿಟ್ಟಿರೋ ಗ್ಯಾಸ್ಗಳನ್ನ ಹೊಡೆಯೋ ಗೊರಕೆಗಳನ್ನ ಮಾತ್ರ ಒಪ್ಕೊಳ್ಳೋ ಚಾನ್ಸ್ಗಳೇ ಇಲ್ಲ. ಅದಕ್ಕೆ ಯಾವುದಕ್ಕೂ ವಿಚಾರಣೆಗಳು ಮಾಡ್ಕೊಂಬಿಡಪ್ಪ. ನೆಗ್ಲೆಕ್ಟ್ ಮಾಡಬೇಡಿ ಶಿವ ಸರ್, ಇದು ತುಂಬಾ ಇಂಪಾರ್ಟೆಂಟ್ ಹಾಗೆ ಸೆನ್ಸಿಟಿವ್ ವಿಷಯ. ಈಗ ಮನುಷ್ಯಂಗೆ ಫಂಡಮೆಂಟಲ್ ಆಗಿ ಏನೇನ್ ಬೇಕು? ಊಟ, ಬಟ್ಟೆ, ಹಾಗೆ ನಿದ್ರೆ. ಇದ್ರಲ್ಲಿ ಒಂದು ಕೊಡಕ್ಕಾಗ್ಲಿಲ್ಲ ಅಂದ್ರೂ ಗಂಡ ಅನ್ಫಿಟ್ ಅಂತ ಪ್ರೂವ್ ಆಗೋಗುತ್ತೆ. ಆಗ ಡಿವೋರ್ಸ್ 100% ಗ್ಯಾರಂಟಿ. ಅಯ್ಯೋ, ಆಗ್ಲಿಂದ ಎಲ್ಲರೂ ಬರೀ ಡೈವರ್ಸು ಅಂತ ಇದ್ದೀರಲ್ಲ. ನನ್ಗಿರಿ, ಅವಳು ಹಾಗೆಲ್ಲ ಮಾಡಲ್ಲ. ನೋಡ್ಸಿವು, ಗೊರಕೆಯಿಂದ ನಿದ್ದೆ ಆಗಲ್ಲ. ನಿದ್ದೆ ಇಲ್ಲ ಅಂದರೆ ಕೋಪ, ಟೆನ್ಷನ್ನು, ಆಬ್ಸೆಂಟ್ ಮೈಂಡೆಡ್ನೆಸ್ಸು, ಓವರ್ ರಿಯಾಕ್ಷನ್ನು ಎಲ್ಲ ಆಗತ್ತಪ್ಪ. ಇದೆಲ್ಲ ಆದಾಗ ಮನ್ಸು ಕೆಟ್ಟೋಗುತ್ತೆ, ಪ್ರೀತಿ ಖಾಲಿ ಆಗತ್ತೆ, ಮುಖ ನೋಡ್ಬೇಕು ಅಂತಾನೂ ಅನ್ಸಲ್ಲ, ಜೊತೆಗಿರ್ಬೇಕು ಅಂತಾನೂ ಅನ್ಸಲ್ಲ. ಗೊರಕೆ ಸೌಂಡು ಇರಿಟೇಟ್ ಆಗಿ ತಾವ್ ರೆಗ್ಯುಲರ್ ಆಗಿ ಮಲ್ಕೊಳ್ತಾ ಇದ್ದಿದ್ದ ಜಾಗ ಚೇಂಜ್ ಮಾಡಿ ಬೇರೆ ಕಡೆ ಇನ್ನೆಲ್ಲೋ ಹೋಗಿ ಮಲ್ಕೊಳಕ್ ಶುರು ಮಾಡ್ತಾರೆ. ಆ ಲೆವೆಲ್ಗೆ ಹೋದ್ರೆ ಮುಗೀತು. ನೀವ್ ಅವ್ರಿಗೆ ಬೇಡ, ಅವ್ರು ಬೇರೆ ಏನೋ ಡಿಸೈಡ್ ಮಾಡ್ತಿದ್ದಾರೆ ಅಂತ ಅರ್ಥ. ಬೇಗ ಈ ಗೊರಕೆ ಹೊಡಿಯೋದು ನಿಲ್ಸೋದಕ್ಕೆ ಏನಾದ್ರೂ ವ್ಯವಸ್ಥೆ ಮಾಡಿ ಶಿವ ಸರ್. ಹೇಳಿದ ಮಾತು ಒಂದು ಕೇಳಲ್ವಾ? ಯಾಕಮ್ಮ? ಏಯ್, ನೀ ಮಧ್ಯೆ ಬರ್ಬೇಡ, ಬರೋ ಕಡೆ. ಇಲ್ಲ, ನಾನ್ ಬರಲ್ಲ. ಬಾ ಅಂದೆ. ಬರೀ ಕಡೆ. ಇಲ್ಲ, ನೀನ್ ಬಂದ್ರೆ ಹೊಡಿತ್ಯಾ? ನಾನು ಹೊಡಿಯಲ್ಲ, ಬಾಯ್. ಇಲ್ಲ, ನೀನ್ ಯಾವತ್ತೂ ಇಷ್ಟೊಂದು ಕೋಪ ಮಾಡ್ಕೊಂಡಿಲ್ಲ. ನಾನು ಹೊಡಿಯಲ್ಲ ಅಂತ ಹೇಳ್ತಾ ಇದ್ರು ಎದುರು ಹತ್ರ ಕೊಡ್ತೀಯ? ಬಾರ ಕಡೆ. ಸುಮ್ ಯಾಕೆ ಹೊಡಿತಿದ್ಯಾ ಪಾಪ? ಏಯ್, ನೀನ್ ಮಧ್ಯ ಮಾತಾಡ್ಬೇಡ. ಬಂದ್ಬಿಡ್ತಾಳ ತಮ್ಮನ್ ವಹಿಸ್ಕೊಂಡು. ಬೇವಿನಕಾಯಿಗೆ ಹಾಗಲಕಾಯಿ ಸಾಕ್ಷಿ ಅನ್ನೋ ಹಾಗೆ. ಅಲ್ಲ, ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ. ಓ, ನಂಗೆ ಹೇಳ್ಕೊಡ್ತೀಯಾ? ಗಿರಿ, ಯಾಕೆ ಅವನಿಗೆ ದನ ಪಡ್ದಂಗೆ ಬಡಿತಾ ಇದೆಯಾ? ಹೋಮ್ವರ್ಕ್ ಯಾಕೋ ಮಾಡ್ಲಿಲ್ಲ ಅಂತ ಕೇಳಿದ್ರೆ ಆಟ ಆಡಿ ಆಮೇಲೆ ಹೋಮ್ವರ್ಕ್ ಮಾಡ್ತೀನಿ ಅಂತ ನಂಗೆ ಎದುರು ಹತ್ರ ಕೊಡ್ತಾನೆ. ಬೆಳಗ್ಗೆಯಿಂದ ಸಂಜೆವರೆಗೂ ಈ ಮನೆ ಕೆಲಸ ಮಾಡಿ ಸಾಕಾಗಿ ಹೋಗಿರುತ್ತೆ. ಅದ್ರ ಮಧ್ಯೆ ಈ ಗೋಳ್ ಬೇರೆ. ರಾತ್ರಿ ನೆಮ್ಮದಿ ಕಣ್ಮುಚ್ಕೊಂಡು ಮಲ್ಗೋಣ ಅಂತ ಹೋದ್ರೆ ಅಕ್ಕಪಕ್ಕ ಎಲ್ಲ ಎಕ್ಸ್ಪ್ರೆಸ್ ಟ್ರೈನೇ ಓಡಾಡ್ದಂಗೆ ಅನ್ಸ್ತಾ ಇರುತ್ತೆ. ನಮ್ಮನೆ ಅಕ್ಕಪಕ್ಕ ಯಾವ ಟ್ರೈನ್ ಟ್ರ್ಯಾಕ್ ಇಲ್ವಲ್ಲ? ಇದಿರಲ್ಲ ನೀವೇ ಟ್ರೈನ್ ಟ್ರ್ಯಾಕು, ನಿಮ್ ಗೊತ್ತೇನೆ ಟ್ರೈನು.
ನನ್ಗಂತೂ ಈ ಮನೆ ನೆಮ್ಮದಿನೇ ಇಲ್ಲ ಅನ್ಸ್ಬಿಟ್ಟಿದೆ. ಯಾವ್ದು ಹೋಗೋಣ ಅನ್ಸ್ಬಿಟ್ಟಿದೆ. ಕಂದ ತುಂಬಾ ನೋವಾಗ್ತಿದ್ಯಾ? ಯಾರು ಹೇಳಿದ್ದು? ಆಟ ಆಡೋಣ ಬಾ. ಅಪ್ಪ ಅಮ್ಮ ಮುಂಚೆನೂ ಕೋಪ ಮಾಡ್ಕೋತಿದ್ಲು, ಆದ್ರೆ ಈ ನಡುವೆ ತುಂಬಾ ಹೈಪರ್ ಆಗಿ ಆಡ್ತಿದ್ದಾಳೆ. ಅಂದ್ರೆ ಸಣ್ಣ ಸಣ್ಣ ವಿಷಯಕ್ಕೂ ಸುಮ್ಮನೆ ಕೋಪ ಮಾಡ್ಕೋತಿದ್ದಾಳೆ. ಹಂಗೆಲ್ಲ ಏನಿರಲ್ಲ, ಹೋಗಿ ಹೋಗಿ ಓದ್ಕೊ ಹೋಗಿ. ಎಲ್ಲ ಮಾರ್ಗಿ ಮೇಡಮ್ ಹೇಳಿದಾಗೆ ನಡೀತಾ ಇದೆಯಲ್ಲ. ನಿದ್ದೆ ಸರಿಯಾಗಿ ಆಗಿಲ್ಲ ಅಂದರೆ ಕಿರಿಕಿರಿ ಆಗುತ್ತೆ, ಸುಮ್ಮನೆ ಕೋಪ ಮಾಡ್ಕೋತಾರೆ, ಹೈಪರ್ ಆಗ್ತಾರೆ ಅಂತೆಲ್ಲ ಹೇಳಿದ್ರು. ಇಲ್ಲೆಲ್ಲ ಆಗ್ತಾ ಇದೆಯಲ್ಲ. ಪಾಪ ಗಿರಿ ಅದೆಷ್ಟು ಹಿಂಸೆ ಪಡ್ತಾ ಇದ್ದಾಳೋ ಏನೋ. ಇಲ್ಲ ಇಲ್ಲ, ಇದನ್ನ ಹೀಗೆ ಬಿಟ್ರೆ ಆಗಲ್ಲ. ನನ್ನ ಗೊರ್ಕೆಗೆ ಏನಾದರೂ ಒಂದು ಸೊಲ್ಯೂಷನ್ ಕಂಡುಹಿಡಿಬೇಕು. ಆದರೆ ಸೊಲ್ಯೂಷನ್ ಯಾಕೆ ಕೊಡ್ತಾರೆ? ಕಾಶ್ ಅವರೇ, ಏನ್ ಸರಿ ಹೋಗುತ್ತೆ ಗೌರಿ? ಅದೆಲ್ಲ ಸುಳ್ಳು. ಇಷ್ಟು ವರ್ಷ ಆಗದೆ ಇರೋದು ಇದ್ದಕ್ಕಿದ್ದ ಹಾಗೆ ಹೇಗಾಗತ್ತೆ? ಆತ ಶಿವ ಅವರೇ, ಆತ. ಈಗ ಶಿವರಾತ್ರಿ ಆದ್ಮೇಲೆ ಬೀಳ್ಕಾದ ಮಳೆ ಬೀಳದೆ ಸಡನ್ ಆಗಿ ಜೂನ್ ತಿಂಗಳಲ್ಲಿ ಬೀಳುದಿಲ್ಲ. ಹಾಗಂತ ಇದ್ದಕ್ಕಿದ್ದಾಗೆ ಆಗಿದ್ನ ಒಪ್ಕೊಳ್ಳೋದಕ್ಕಾಗಲ್ಲ ಅಂತ ಹೇಳಕ್ಕಾಗತ್ತಾ? ಒಪ್ಕೊಳಕ್ ಆಗಲ್ಲ ಅಂತ ಅಲ್ಲ ಗೌರಿ, ನನ್ ಜಾಗದಲ್ಲಿ ನೀನೊಂದ್ಸಲ ನಿಂತು ಯೋಚನೆ ಮಾಡು, ಗೊತ್ತಾಗತ್ತೆ. ಅದಕ್ಕೆ ತಾನೇ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಈ ನನ್ನ ಗೊರಕೆ ಸಮಸ್ಯೆಗೆ ಪರಿಹಾರ ಹುಡುಕ್ತಾ ಇರೋದು. ಈ ಕರೋನಾ ಟೈಮಲ್ಲಿ ವ್ಯಾಕ್ಸಿನ್ ಹುಡುಕಿದ್ರಲ್ಲ, ಆ ರೇಂಜಲ್ಲಿ ಹುಡುಕ್ತಾ ಇದ್ದೀನಿ. ಕರೋನಾಗೆ ವ್ಯಾಕ್ಸಿನ್ ಕೊಟ್ಟಿದ್ರಲ್ಲ, ಕೋವಿಶೀಲ್ಡ್ ಅಂತ, ಅದರಲ್ಲಿ ಪ್ರಾಬ್ಲಮ್ ಇದೆಯಂತೆ. ನಾವೇ ಸೇಫ್, ಯಾಕೆಂದ್ರೆ ನಮ್ದು ಕೋವ್ಯಾಕ್ಸಿನ್. ಸರಿ, ಇವಾಗ ನಾನು ಹೇಳ್ದಂಗೆ ಮಾಡು. ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕಾಗಲ್ಲ ಅಂದಾಗ ಮೊದಲು ಆ ಪ್ರಾಬ್ಲಮ್ ಇಂದ ನಾವು ಹೇಗೆ ದೂರ ಇರಬೇಕು ಅಂತ ತಿಳ್ಕೋಬೇಕು. ಅರ್ಥ ಆಗ್ಲಿಲ್ಲ. ಅದನ್ನ ನಾನು ಹೇಳ. ಯಾಕೆ ಅಲ್ಲಿ ನಿಂತ್ಕೊಂಡು ಹೇಳಿದ್ರೆ ಬೇಡ ಅಂದಿದ್ರ? ಸ್ವಲ್ಪ ಅರ್ಥ ಅಪ್ಪಂಗೆ ಹೇಳುವ ಅಂದಳಿ. ಹೇಳಿ. ಜನ ಸೇರ್ರೆ ಸಾಂಕ್ರಾಮಿಕ ರೋಗ ಹರಡುತ್ತಂದಳಿ ಲಾಕ್ಡೌನ್ ಮಾಡ್ರು, ಗೊತ್ತಿತ್ತಾ? ಹಾಗೆ ಗೊರ್ಕೆ ಸೌಂಡು ಬಾವನ್ ಬಾಯಿಂದ ಬಂದ್ರು ಅದ್ ನಿನ್ ಕಿವಿಗೆ ಬೀಳ್ಬಾರ್ದು. ಹಾಗೆ ವ್ಯವಸ್ಥೆ ಮಾಡ್ತೇನೆ. ಅದು ಹೇಗಯ್ಯ? ಅದು ವೆರಿ ಸಿಂಪಲ್. ಶಿವರ್ ನಿದ್ರೆ ಮಾಡಿದ್ರೆ ಆಯ್ತು. ಅಪ್ಪ, ಷಡ್ಗನಿಗೆ ಬೈದ್ರೆ ಗರುಡ ಪುರಾಣದಲ್ಲಿ ಏನ್ ಶಿಕ್ಷೆ ಇದೆ? ಶಿಕ್ಷೆ ಏನಾದ್ರೂ ಆಗ್ಲಿ, ನಂದು ಸೇರಿಸಿ ಬೈಬಿಡ. ಅಯೋಗ್ಯಂತಂದು ನಿದ್ದೆ ಮಾಡಬಾರ್ದಂತೆ. ಅದು ಸುಮ್ಮನೆ ತಮಾಷೆಗೆ ಹೇಳೋದು ಮಾರ್ರೆ. ತಮಾಷೆ ಮಾಡ್ಬೇಡ್ವೆ. ಅದೇನ್ ಮಾಡ್ಬೇಕು ಅಂತನಾದ್ರೂ ಹೇಳು. ಹತ್ತಿ ಇದೆಯಾ ಮನೇಲಿ? ಈಗ ಹತ್ತಿ ತಗೊಂಡು ಬತ್ತಿ ಹೊಸ್ತು ಯಾವ ದೇವ್ರಿಗೆ ಹರಕೆ ಹೊರಬೇಕು ನಾನು? ಹೊತ್ರು ಹರಕೆ, ಹೊಯ್ದೆ ಪುದೇ ಗೊರಕೆ. ಶಿವರೇ, ಇತ್ತೀಚೆಗೆ ಒಂದು ಪ್ರಾಡಕ್ಟ್ ಬಂದಿತ್ತು, ಅದನ್ನ ನನ್ನ ಫ್ರೆಂಡ್ ಈಗಾಗಲೇ ಯೂಸ್ ಮಾಡ್ತಿದ್ದ. ಅವನಿಗೆ ಭಯಂಕರ ವರ್ಕ್ ಆಯ್ತಂಬ್ರು ಮರ್ರೆ. ಯಾರು ನಿಮ್ಮ ಫ್ರೆಂಡು? ಅದೇ ನೈಟ್ ಡ್ಯೂಟಿ ಮಾಡೋದು ಬಿಟ್ಬಿಟ್ಟು ಗೋರ್ಕೆ ಹೊಡಿತಾ ಇದ್ದಿದ್ದಕ್ಕೆ SP ಅವ್ರು ಬಂದು ಕ್ಯಾಕರ್ಸಿ ಮಕ್ಕೂಗಿದ್ರಲ್ಲ, ಅವನಾ? ಅವನೇ. ಹೌದೌದು, ಇತ್ತೀಚೆಗೆ ಸ್ಟೇಷನ್ ಕಡೆ ವಾಕಿಂಗ್ ಹೋದಾಗ ಅವನು ಗೊರಕೆ ಸೌಂಡೇ ಕೇಳ್ತಾ ಇಲ್ಲ. ಅದೇ ಹತ್ತಿ ಪ್ರಭಾವ. ಎಂತ ಸೌಂಡ್ ಇದ್ರೂ ಅದನ್ನ ಫಿಲ್ಟರ್ ಮಾಡ್ಬಿಡುತ್ತೆ. ರಾತ್ರಿ ಮಲಗುವಾಗ ಕಿವಿಗೆ ಹತ್ತಿ ಇಟ್ಕೊಂಡು ಮಲ್ಕೋ, ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. ಅಷ್ಟಾದ್ರೆ ಸಾಕು ಕಾಶ್ ಅವರೇ. ಒಟ್ಟಿನಲ್ಲಿ ಅವಳು ನೆಮ್ಮದಿಯಾಗಿ ಮಲಗಬೇಕು, ಅವಳಿಗೇನು ತೊಂದರೆ ಆಗಬಾರ್ದು. ಅವಳಿಗೆ ತೊಂದರೆ ಆಗದೆ ಇದ್ರೆ ನನ್ನ ಸಂಸಾರಕ್ಕೆ ಏನೂ ತೊಂದರೆ ಆಗಲ್ಲ. ಅದೇನು ತರಿಸ್ತಿರೋ ನಾಳೆನೇ ತರಿಸ್ಬಿಡಿ. ಈ ಕಾಶಿ ಅವ್ರು ಹೇಳಿದ ಪ್ರಾಡಕ್ಟು ನಾಳೆ ಬರುತ್ತೆ. ಹಾಗಂತ ಇವತ್ತು ನಿದ್ದೆ ಮಾಡಿದರಕ್ಕಾಗುತ್ತಾ? ನಿದ್ದೆ ಮಾಡಲೇಬೇಕು. ಆದ್ರೂ ಗೊರಕೆ ಬಂದೇ ಬರುತ್ತೆ. ಈ ಗೊರಕೆನ ಕಂಟ್ರೋಲ್ ಮಾಡೋದು ಹೇಗೆ? ಹಾ, ಮೂಗು ಮುಚ್ಕೊಂಡ್ರೆ ಅಯ್ಯೋ ಉಸಿರಾಡಕ್ಕೆ ಕಷ್ಟ ಆಗುತ್ತೆ. ಹಾ, ಬಾಯಿ ಮುಚ್ಕೊಂಡ್ರೆ ಅಯ್ಯೋ ಸೌಂಡ್ ಬರೋದು ಮೂಗಿಂದ ಅಲ್ವಾ? ಹಾ, ಮೂಗು ಬಾಯಿ ಎರಡೂ ಮುಚ್ಕೊಂಡ್ಬಿಟ್ರೆ ಓ, ಹಾಗೆ ನನ್ನ ಮುಚ್ಚಬೇಕಾಗುತ್ತೆ. ಹೆಂಗ್ ಕಂಟ್ರೋಲ್ ಮಾಡೋದು? ಹಾ, ಗಿರಿ ಬಂದ್ಯಾ? ಅಲ್ಲ, ಗೌರಿ ಹೇಳ್ದಂಗೆ ಕಿವಿಗೆ ಹತ್ತಿ ಇಟ್ಕೊಂಡಿದ್ದಾಯ್ತು. ನೆಮ್ಮದಿಯಾಗಿ ನಿದ್ದೆ ಬರುತ್ತಾ ನೋಡೋಣ. ದೇವ್ರೆ ಕಾಪಾಡಪ್ಪ.
ಗಿರಿ ಹಾಂ ಇದೇನಿದು ಮಾತಿಲ್ಲ ಕಥೆ ಇಲ್ಲ ಬರೀ ಮೌನನಾ ಇರಲಿ ರೊಮ್ಯಾಂಟಿಕ್ ಆ್ಯಂಗಲಲ್ಲಿ ಏನಾದರೂ ಟ್ರೈ ಮಾಡ್ತೀನಿ ಚಿನ್ನ ಬಂಗಾರ ಹಿತ್ತಾಳೆ ಈ ಕಡೆ ತಿರ್ಕೊಳೆ ಕಳ್ಳಿ ಈ ತರ ಎಲ್ಲ ಮಾತಾಡ್ಬೇಡಿ ನೀವು, ನನಗೂ ಮರ್ಯಾದೆ ಅನ್ನೋದಿದೆ. ನಾನೇನ್ ಮಾತಾಡ್ದೆ? ನಿಮ್ಮ ಹತ್ರ ಚೀ ಅಂತ ಅನ್ಸ್ಕೊಳ್ಳೋ ಕೆಲಸ ನಾನು ಯಾವತ್ತೂ ಮಾಡಿಲ್ಲ ರೀ. ಚೀನ ಚಿಚೆ ನಾನು ಆಚಿ ಹೇಳಿಲ್ಲ, ಚಿ ಕೊಳ್ಳಿ ಅಂತ ಹೇಳಿದ್ದು. ಓ ಹಾಗಾ, ಸರಿ. ನಾನು ಯಾವತ್ತಾದ್ರೂ ನಿಮ್ಮ ಹತ್ರ ಮಂಚಕ್ಕೆ ಎಷ್ಟು ಕಾಲು ಅಂತ ಕೇಳಿದ್ದೀನ ಅಥವಾ ಮಂಚಕ್ಕೆ 3 ಮತ್ತೊಂದು ಕಾಲು ಅಂತ ಹೇಳಿದ್ದೀನ? ಅಯ್ಯೋ ಮಂಚದ ಮೇಲೆ ಕುತ್ಕೊಂಡು ಮಂಚಕ್ಕೆ ಎಷ್ಟು ಕಾಲು ಅಂತ ಯಾಕೆ ಮಾತಾಡ್ತೀಯಾ? ಮತ್ ನನ್ನ ಯಾಕ್ರಿ ಮಳ್ಳಿ ಅಂತ ಕರಿತಿದ್ದೀರಾ? ಮಳ್ಳಿ? ಅಯ್ಯೋ ಕಳ್ಳಿ, ನಾನು ನಿನ್ನ ಮಳ್ಳಿ ಅಂತ ಕರೀಲಿಲ್ಲ, ಕಳ್ಳಿ ಅಂದಿದ್ದು. ಅದು ಪ್ರೀತಿ ಪ್ರೀತಿ. ಓಹೋ, ರೀತಿ ನೀತಿ ಇದೆಲ್ಲ ನಿಮಗ್ ಮಾತ್ರ ಗೊತ್ತಿರೋದಾ? ನಮ್ಮ ಅಪ್ಪ ಅಮ್ಮ ನನಗೆ ಕಲ್ಸಿಲ್ಲ ನೋಡಿ. ಏ ಗಿರಿ, ಯಾಕೆ ಹಿಂಗಾಡ್ತಾ ಇದ್ಯಾ? ಅದು ಈ ಹೊತ್ತು ಕುತ್ತು ಹೇಗ್ರಿ ಬರುತ್ತೆ ಕುತ್ತು? ಯಾಕ್ರಿ ಬರುತ್ತೆ ಕುತ್ತು? ಗಂಡಂಗ್ ಒಳ್ಳೇದಾಗ್ಲಿ, ಈ ಮನೆಗೆ ಒಳ್ಳೇದಾಗ್ಲಿ ಅಂತ ಇಡೀ ದಿನ ಈ ಮನೆ ಚಾಕ್ರಿ ಮಾಡ್ತಿರೋಳ್ಗೆ ನಿಮ್ಮಿಂದ ಇಂಥ ಮಾತು ಕೇಳಿಸ್ಕೋಬೇಕಾಗಿತ್ತು ರೀ, ಕೇಳಿಸ್ಕೋಬೇಕಾಗಿತ್ತು. ಅಯ್ಯೋ ಭಗವಂತ, ಏನಾಗಿದೆ ಇವಳಿಗೆ? ಹೊತ್ತು ಅಂದ್ರೆ ಕುತ್ತು ಅಂತಾಳೆ, ಪ್ರೀತಿ ಅಂದ್ರೆ ನೀತಿ ಅಂತಾಳೆ, ಕಳ್ಳಿ ಅಂದ್ರೆ ಮಳ್ಳಿ ಅಂತಾಳೆ. ಅಯ್ಯೋ ಲೇಗಿರಿ, ನಿನಗೆ ಕಿವಿ ಸರಿಯಾಗಿ ಕೇಳಿಸ್ತಾ ಇದ್ದೇನೆ. ಹಾಗೇನಾದ್ರು ಸಮಸ್ಯೆ ಇದ್ರೆ ಹೇಳೆ, ಈ ಎಂಟಿ ಹತ್ರ ಕರ್ಕೊಂಡು ಹೋಗ್ತೀನಿ. ನೋಡು, ನಿನ್ನ ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡ್ಕೋತೀನಿ. ನಿನಗೆ ಹೆಂಗೂ ಆಗ್ಬಾರ್ದು. ಏನು ನನ್ನ ಕಣ್ಣ ಹಿಂಗ್ ಹೋಗ್ಬೇಕಾ? ಏನ್ರಿ ಹೇಳ್ತಾ ಇದ್ದೀರಾ ನೀವು? ಇಷ್ಟ ದಿನ ನೀವ್ ಹೀಗಿರ್ಲಿಲ್ಲ, ಇತ್ತೀಚೆಗೆ ತುಂಬಾ ಬದಲಾಗಿದ್ದೀರಾ. ನನಗೂ ಎಲ್ಲ ಅರ್ಥ ಆಗುತ್ತೆ. ಅರ್ಥ ಆಗತ್ತಂತೆ, ಅರ್ಥ ಆಗುತ್ತೆ. ನಿನ್ ತಲೆ. ನಾನೇನೋ ಒಂದು ಹೇಳ್ತಾ ಇದ್ದೀನಿ, ನೀನೇ ಒಂದು ಹೇಳ್ತಾ ಇದೆಯಲ್ಲ, ಯಾಕೆ ಹಿಂಗೆ ಹೊಟ್ಟೆ ಉರಿಸ್ತೀಯ? ನೋಡಿ ನೋಡಿ, ನನ್ನ ಬಗ್ಗೆ ಏನ್ ಬೇಕಾದ್ರೂ ಹೇಳಿ, ನನ್ನ ಫ್ಯಾಮಿಲಿ ಬಗ್ಗೆ ಏನು ಮಾತಾಡ್ಬೇಡಿ. ಅಯ್ಯಪ್ಪ, ಅಮ್ಮನ ನಮ್ಮ ಅಮ್ಮನ ಬಗ್ಗೆ ಮಾತಾಡ್ತಿದ್ದೀರಾ? ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡ್ಬೇಡಿ ಅಂತ ಹೇಳಿದ್ರು ಸಪ್ರೇಟ್ ಆಗಿ ನಮ್ಮ ಅಮ್ಮನ ಬಗ್ಗೆನೇ ಮಾತಾಡ್ತಿದ್ದೀರಾ? ಏನ್ರಿ ಅನ್ಯಾಯ ಮಾಡಿದ್ದಾರೆ ನಿಮ್ಗೆ? ಅಯ್ಯೋ ನಿನ್ನ ಅತ್ತಿ, ಅದಕ್ಕೆ ನಾನೇ ಒಂದು ಹೇಳಿದ್ರೆ ನೀನೇ ಒಂದು ಅರ್ಥ ಮಾಡ್ಕೊಳ್ತಾ ಇದೀಯಾ? ಲೈ ಲೈ, ನೀನ್ ಆಡಿದ ಅವತಾರಕ್ಕೆ ನನ್ನ ಮೂಗುಗೆ ಎತ್ತಿ ಇಟ್ಕೋಬೇಕಾಗಿತ್ತು. ಅಷ್ಟು ಗಾಬರಿ ಆಗಿತ್ತು ನನಗೆ. ಅಯ್ಯಯ್ಯೋ, ತಪ್ಪು ನಂದೇನಾ? ಇವಾಗ ಹೇಗಾದ್ರೂ ಸಂಭಾಳಿಸ್ಬೇಕಲ್ಲ. ನನ್ನ ತಪ್ಪು ಅಂತ ಮಾತ್ರ ಇವ್ರಿಗೆ ಗೊತ್ತಾಗ್ಬಿಡ್ಬಾರ್ದು. ನಾನು ಮಾತಾಡ್ತಾ ಇದ್ದೀನಿ, ಏನು ಯೋಚನೆ ಮಾಡ್ತಾ ಇದೀಯಾ? ಕಮಾನ್ ಆನ್ಸರ್ ಮೇ. ಏನ್ ಆ ಕಡೆ ಇಟ್ಕೊಂಡಿದ್ಯಾ ಅತ್ತಿ? ಹಾ ಹೌದು, ನೀವ್ ಈ ತರ ಗೊರ್ಕೆ ಹೊಡೆದ್ರೆ ನಾ ಹತ್ತಿ ಇಟ್ಕೊಳ್ದೆ ಹೇಗ್ರಿ ಮಲ್ಕೊಳ್ಳಿ? ಇಷ್ಟಕ್ಕೆಲ್ಲ ನೀವೇ ಕಾರಣ, ನಿಮ್ಮಿಂದನೇ ಇದೆಲ್ಲ ಆಗ್ತಿರೋದು. ಒಂದಿನ ನಾನು ಈ ಮನೇಲಿ ನೆಮ್ಮದಿಯಾಗಿದ್ದೀನಾ? ದಿನ ಹೋಗ್ಲಿ, ರಾತ್ರಿ ನೆಮ್ಮದಿಯಾಗಿ ಮಲ್ಕೊಳ್ಳೋಣ ಅಂತ ಬಂದ್ರೆ ಅಂತ ಅಸಹ್ಯವಾಗಿ ಗೊರ್ಕೆ ಹೊಡಿತೀರಾ. ಇನ್ ನನ್ನ ಕೈಲಿ ಆಗಲ್ಲ, ನಾನು ಹೋಗ್ತೀನಿ. ಮಕ್ಳು ರೂಮ್ಗೆ ಮಲ್ಕೋತೀನಿ. ಗೊರ್ಕೆ ಹೊಡಿಯೋದು ಅಲ್ಲದೆ ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡ್ತೀರಾ? ಗಿರಿ, ಏಯ್ ಏಯ್, ಮಾರ್ಗಿ ಮೇಡಮ್ ಹೇಳಿದ್ ಕರೆಕ್ಟು. ಪ್ರೀತಿ ಕಮ್ಮಿ ಆದಾಗ್ಲೇ ಜಗಳ ಜಾಸ್ತಿ ಆಗೋದು. ಇವತ್ತು ಜೊತೆಲಿ ಮಲ್ಗಕ್ಕಾಗಲ್ಲ ಅಂತ ಎದ್ದು ಹೋದೋಳು ನಾಳೆ ದಿನ ಡೈವರ್ಸ್ ಕೇಳಕ್ಕೆ ಹೇಳ್ತಾಳೆ.